ಇನ್ನು ಬಂದ್ನ ವಿಷಯಕ್ಕೆ ಬರೋ ಹಾಗಿದ್ರೆ ನಾಳಿನ ಬಂದ್ಗೆ ಕೇವಲ ಹೋಟೆಲ್ ಮಾಲೀಕರಷ್ಟೇ ಅಲ್ಲ, ಬೇಕರಿ ಮತ್ತು ಕಾಂಡಿಮೆಂಟ್ಸ್ ಅಂಗಡಿಯ ಮಾಲೀಕರು ಕೂಡ ಬೆಂಬಲವನ್ನ ವ್ಯಕ್ತಪಡಿಸಿಲ್ಲ. ನಮ್ಮ ಬೆಂಬಲ ಇಲ್ಲ ಅಂತ ಹೇಳ್ತಿದ್ದಾರೆ. ಕಾಂಡಿಮೆಂಟ್ಸ್ ಅಸೋಸಿಯೇಷನ್ನಿಂದ ಬೆಂಬಲ ವ್ಯಕ್ತವಾಗಿಲ್ಲ. ಎಂದಿನಂತೆ ಬೇಕರಿ ಹಾಗೂ ಕಾಂಡಿಮೆಂಟ್ಸ್ ಓಪನ್ ಇರುತ್ತೆ. ಹೋರಾಟಕ್ಕೆ ಈ ಸಂಘಟನೆಯ ಮುಖಂಡರು ಮಾತ್ರವೇ ಸಾಥ್ ಕೊಟ್ಟಿರುವಂಥದ್ದು. ಆದರೆ ನಮ್ಮ ಅಂಗಡಿಗಳು ಓಪನ್ ಆಗಿರ್ತವೆ ಅನ್ನುವಂಥ ಮಾತನ್ನ ಬಾರ್ ಹಾಗೆ ಬೇಕರಿ ಹಾಗೆ ಕಾಂಡಿಮೆಂಟ್ಸ್ ಅಂಗಡಿಯ ಮಾಲೀಕರು ಹೇಳಿದ್ದಾರೆ. ಒಂದು ದಿನ ಬಂದ್ ಆದರೆ ಕೋಟಿಗಟ್ಟಲೆ ಲಾಸ್ ಆಗುತ್ತೆ, ನಾವು ಬಂದ್ ಮಾಡಲ್ಲ ಅಂತ ಅಸೋಸಿಯೇಷನ್ ಅಧ್ಯಕ್ಷ ಪ್ರತಾಪ್ ಶೆಟ್ಟಿ ಹೇಳಿದ್ದಾರೆ. ರಾಜ್ಯ ಬೇಕರಿ ಮತ್ತು ಕಾಂಡಿಮೆಂಟ್ ಸಣ್ಣ ಉದ್ಯಮಿದಾರರ ಒಕ್ಕೂಟದಿಂದ ಯಾವುದೇ ರೀತಿಯಲ್ಲಿ ಬಂದಿಲ್ಲ. ಹಲವಾರು ಸಂಘಟನೆ ಬಂದ್ ಕರೆ ಕೊಟ್ಟಿದ್ರೆ ಅವರಿಗೆ ನೈತಿಕ ಬೆಂಬಲವನ್ನು ಸೂಚನೆ ಮಾಡ್ತೀವಿ. ನೈತಿಕ ಬೆಂಬಲ ಅಂದ್ರೆ ಯಾವ ತರ ಕೊಡ್ತೀರಾ ಸರ್? ಎಂದಿನಂತೆ ರಾಜ್ಯದಲ್ಲಿ ಹೋಟೆಲ್ ಮತ್ತು ಸಣ್ಣ ಉದ್ಯಮಿದಾರ ಯಾರು ಬೇಕರಿ ಕಾಂಡಿಮೆಂಟ್ಸ್ ಬೀಡಂಗಡಿ ಎಂದಿನಂತೆ ಓಪನ್ ಇರುತ್ತೆ. ನಾವೇನು ಮುಖಂಡರಿದ್ದೀವಿ, ನಾವು ಅವರ ಹೋರಾಟಕ್ಕೆ ಪಾಲ್ಗೊಳ್ಳುವಂತ ಕೆಲಸ ಮಾಡ್ತೀವಿ. ಓಕೆ ಸರ್, ನಾಳೆ ಬಂದ್ಗೆ ಬೆಂಬಲ ಕೊಟ್ಟಿರೋ ಸಂಘಟನೆ ಯಾರಾದರೂ ಕಾಲ್ ಮಾಡಿ ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡಿ ಬೆಂಬಲ ಕೊಡಿ ಅಂತ ಕೇಳಿದ್ರೆ ಪುನಃ ಬೆಂಬಲ ಕೊಡುವುದಿದೆಯೇ? ಇಲ್ಲಿವರೆಗೂ ಯಾವುದೇ ಸಂಘಟನೆ ನಮ್ಮನ್ನು ಸಂಪರ್ಕ ಮಾಡಲಿಲ್ಲ. ಇನ್ನು ಮುಂದೆ ಕೂಡ ಮಾಡಿದ್ರು ಕೂಡ ಯಾವುದೇ ರೀತಿಯಲ್ಲಿ ನಮ್ಮ ಬೆಂಬಲ ಇಲ್ಲ. ಯಾಕಂದ್ರೆ ಎಂದಿನಂತೆ ಹೋಟೆಲ್ಲು ಓಪನ್ ಆಗಿರುತ್ತೆ, ಬೇಕರಿ ಓಪನ್ ಆಗಿರುತ್ತೆ. ಯಾಕಂದ್ರೆ ಇವತ್ತು ಒಂದು ದಿನ ಬಂದೇನಾದರೂ ಆದರೆ ಕೋಟಿಗಟ್ಟಲೆ ಲಾಸ್ ಆಗುತ್ತೆ. ಆ ಕಾರಣದಿಂದ ಯಾವುದೇ ರೀತಿಯಲ್ಲಿ ನಮ್ಮದು ಬೆಂಬಲ ಇಲ್ಲ. ಕೊನೆಯದಾಗಿ ಸರ್, ನಾಳೆ ಬಂದ್ಗೆ ಕರೆ ಕೊಟ್ಟ ಸಂಘಟನೆಗಳಿಗೆ ಏನು ಹೇಳ ಬಯಸ್ತೀರಾ? ಹಲವಾರು ಹಿರಿಯರು ಹೋರಾಟಗಾರರು ಬಂದ್ ಮಾಡಲಿಕ್ಕೆ ಕರೆ ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಒಕ್ಕೂಟದ ವತಿಯಿಂದ ಕೇಳ್ಕೊಳ್ಳೋದು ಇಷ್ಟೇ, ಏನು ಬಂದು ಕರೆ ಕೊಟ್ಟಿದ್ರೆ ಅದು ಹಿಂಪಡೆಯುವಂಥ ಕೆಲಸ ಮಾಡಿ. ಅದಕ್ಕೆ ಆದ ಕಾನೂನು ಇದೆ. ಕಾನೂನು ಚೌಕಟ್ಟಿನಲ್ಲಿ ಸರ್ಕಾರ ಕಾನೂನು ಹೋರಾಟ ಮಾಡ್ತಾ ಇದೆ. ನಾವೆಲ್ಲರೂ ಕೂಡ ಅದರ ಹಿಂದೆ ಇರೋಣ. ದಯವಿಟ್ಟು ಬಂದು ಹಿಂಪಡೆಯುವಂಥ ಕೆಲಸ ಮಾಡೋಣ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.